ನೀವು ಭಾಗ 1 ಪೂರ್ಣ ನೋಡಿ ಬನ್ನಿ. ಅಂದಾಗ ಈ ಕತೆ ಭಾಗ 2 ವೀಕ್ಷಿಸಿ. ಹಾಗಾದರೆ ಮುಂದಿನ ಕತೆ ನೋಡೋಣ ಬನ್ನಿ. ಇಬ್ಬರು ಆವತ್ತಿನ ರಾತ್ರಿ ಒಂದು ನಿರ್ಧಾರಕ್ಕೆ ಬಂದವು. ವಿವಾಹ ವಿಚ್ಛೇದನ ಬೇಡ, ಮನೆಯವರಿಗೂ ಮತ್ತೆ ಸಮಾಜಕ್ಕೆ ತಿಳಿಯಬಾರದು ಅಂತ ಒಂದು ತೀರ್ಮಾನಕ್ಕೆ ಬಂದೆವು. ನಾನು ನೀನು ಒಂದೇ ಮನೆಯಲ್ಲಿ ಇರೋಣ, ಆದರೆ ನಿನ್ನ ಬೆಡ್ ಬೇರೆ ನನ್ನ ಬೆಡ್ ಬೇರೆ ಅಂತ ಹೇಳಿದೆ. ಅದಕ್ಕೆ ಅವನು ಸಹ ಆಯ್ತು ಅಂತ ಹೇಳಿದ. ಪ್ರತಿದಿನ ಅವನ ಅಡುಗೆ ಅವನು, ನನ್ನ ಅಡುಗೆ ನಾನು ಮಾಡಿಕೊಂಡು ತಿಂಡಿ ತಿಂದು ಆಫೀಸಿಗೆ ಹೋಗುತ್ತಿದ್ದೆವು. ಹೀಗೆ ಪ್ರತಿದಿನ ನಡೆಯಿತು. ಮಾರುಕಟ್ಟೆ ಹೋಗಿ ತರಕಾರಿ ಎಲ್ಲವನ್ನೂ ನಾನು ತರುತ್ತಿದ್ದೆ. ಆದರೆ ಅವನು ಅಷ್ಟು ಚೆನ್ನಾಗಿ ಅಡುಗೆ ಮನೆಯಲ್ಲಿ ಮಾಡುತ್ತಿರಲಿಲ್ಲ. ಹೊರಗಡೆ ತಿನ್ನುವುದು ಹೆಚ್ಚಾಗಿ ಮಾಡುತ್ತಿದ್ದ. ಆದರೆ ಇದು ಹೊರಗಿನ ಸಮಾಜಕ್ಕೆ ತಿಳಿಯದ ಹಾಗೆ ಜೀವನ ಮಾಡಿದೆವು. ರಾತ್ರಿ ಮಲಗುವಾಗ ನಿದ್ದೆ ಚೆನ್ನಾಗಿ ಬರುತ್ತಿರಲಿಲ್ಲ. ಅವನಿಗೂ ಸಹ ನಿದ್ದೆ ಬಾರದೆ ಒದ್ದಾಡುತ್ತಾ ಮಲಗುತ್ತಿದ್ದ. ಯಾಕೆಂದರೆ ಕನಿಷ್ಠ ಅಂದರೂ 1 ಗಂಟೆ ಕಾಲ ಇಬ್ಬರೂ ಕಬಡ್ಡಿ ಆಡುತ್ತಿದ್ದೆವು. ಅವನು ದಿನ ರಾತ್ರಿ ನನ್ನನ್ನು ಮೇಲೆ ಹಾಕಿಕೊಂಡು ಮಲಗುತ್ತಿದ್ದ. ಅಷ್ಟೊಂದು ಪ್ರೀತಿ ನನ್ನ ಮೇಲೆ ಇಟ್ಟುಕೊಂಡಿದ್ದ. ಅನುಮಾನ ಸಂಶಯಗಳಿಂದ ತನ್ನ ಬಾಳೆಹಣ್ಣು ಒಣಗಿಸಿಕೊಂಡು ಮಲಗುತ್ತಿದ್ದ. ನಾನು ಸಹ ಸುಖವಿಲ್ಲದೆ ಒದ್ದಾಡಿ ಮಲಗುತ್ತಿದ್ದೆ. ಹೀಗೆ ತಿಂಗಳ ಕಾಲ ನಡೆಯಿತು. ನನಗೂ ಸಹ ಸಾಕಾಗಿ ಹೋಗಿತ್ತು. ನಾನೇ ಮಾತಾಡಿಸೋಣ ಅಂತ ನಿರ್ಧಾರಕ್ಕೆ ಬಂದೆ. ಅವನು ಸಹ ಅಡುಗೆ ಮಾಡುತ್ತಿದ್ದ. ನಾನು ನಿಧಾನವಾಗಿ ಹೋಗಿ, ಸರೀರಿ, ನಾನು ಅಡುಗೆ ಮಾಡುತ್ತೇನೆ ಅಂದೆ. ಅದಕ್ಕೆ ಏನು ಬೇಕಾಗಿಲ್ಲ, ನಾನೇ ಮಾಡುತ್ತೇನೆ ಅಂದ. ಆಯ್ತು ಸರಿ ಅಂತ ನಾನು ರಂಗೆ ಮರಳಿದೆ. ಸಾಯಂಕಾಲ ನಾನು ತರಕಾರಿ ತರತೀನಿ, ನೀನು ಹೋಗಬೇಡ ಅಂದ. ನಾನು ಸಹ ಸರಿ, ತಗೊಂಡು ಬನ್ನಿ ಅಂದೆ. ಖುಷಿಯಿಂದ ಹೋದ. ನಾನು ಸಹ ಇವತ್ತು ಅಡುಗೆ ಚೆನ್ನಾಗಿ ಮಾಡ್ಬೇಕು ಅಂತ ಅವನಿಗೆ ಇಷ್ಟವಾಗುವ ಪನ್ನೀರ ಮಸಾಲಕ್ಕೆ ಬೇಕಾದ ಎಲ್ಲಾ ಸಾಮಾನು ರೆಡಿ ಮಾಡಿಕೊಂಡು ಅಡುಗೆ ಮಾಡುವಷ್ಟರಲ್ಲಿ ಅವನು ತರಕಾರಿ ತೆಗೆದುಕೊಂಡು ಬಂದ. ನಾನು ಅವನಿಗೆ ಚಹಾ ಮಾಡಿಕೊಟ್ಟೆ. ಅವನು ಸಹ ಹೃದಯ ತುಂಬಿ ಚಹಾ ಕುಡಿದು ಚೆನ್ನಾಗಿದೆ ಅಂತ ಹೇಳಿದ. ನಾನು ಸಹ ತಲೆ ಅಲ್ಲಾಡಿಸುತ್ತಾ ಅಡುಗೆ ಮಾಡುತ್ತೇನೆ, ಕುಳಿತುಕೊಳ್ಳಿ ಅಂದೆ. ಮತ್ತೆ ಮೊದಲಿನ ಪ್ರೀತಿ, ಪ್ರೇಮ, ಸಹನೆ, ಅಕ್ಕರೆ ಮರಳಿ ಬಂದಂತೆ ಆಯ್ತು. ನಾನು ಅಡುಗೆ ಮಾಡುತ್ತಾ ಇದ್ದೆ. ಆಗ ನಿಧಾನಕ್ಕೆ ಬಂದು ಹಿಂದಿನಿಂದ ನನ್ನನ್ನು ತಬ್ಬಿಕೊಂಡ. ಯಾಕೆ ನೀನು ಇಷ್ಟು ದಿನ ಹೀಗೆ ಮಾಡಿದೆ ಅಂದ. ನಾನು ನೀವೇಕೆ ಆ ರೀತಿ ಮಾಡಿದಿರಿ ಅಂದೆ. ನೀನೇ ಮಾತಾಡಿಸಬೇಕು ಎಂಬ ಹಠ ನಂದು ಅಂದ. ಮತ್ತೆ ನೀನೇ ಚಿನ್ನ ಒಳ್ಳೆಯವಳು, ನಾನು ಕೆಟ್ಟವನು ಅಂದ. ಅದಕ್ಕೆ ಛೀ, ನೀವು ಒಳ್ಳೆಯವರು ಆದ್ರೆ ನಾನೇ ಕೋಪದಿಂದ ಮಾತನಾಡಿದೆ ಅಂದೆ. ಇಬ್ಬರೂ ತುಂಬಿಕೊಂಡು ಪ್ರೀತಿಯಿಂದ ನಗುತ್ತಾ ಊಟ ಮಾಡಿದೆವು. ರಾತ್ರಿಯಾಗುತ್ತಾ ಬಂದಂತೆ ನಾನು ಸೋಫಾ ಮೇಲೆ ಕುಳಿತಿದ್ದೆ. ನನ್ನ ಹೆಗಲ ಮೇಲೆ ಕೈ ಹಾಕಿ ಬಹಳ ದಿನ ಆಯ್ತು ಅಂತ ಅಂದ. ಗೊತ್ತು ಇದ್ದರೂ ಏನು ಅಂತ ಕೇಳಿದೆ. ಅವನು ಅದು ಅಂತ ಸನ್ನೆ ಮಾಡಿದ. ಏನು ಹೇಳಿ ಅಂತ ಹೇಳಿದೆ. ಏನೂ ಇಲ್ಲ ಅಂತ ಮಲಗಲು ಹೋದ. ಅವನು ಹೋಗಿ ತನ್ನ ಬೆಡ್ ಮೇಲೆ ಮಲಗಿದ. ನಾನು ಸಹ ತುಂಬಾ ಸತಾಯಿಸ ಬಾರದು ಎಂದು ನಾನು ಸಹ ಅವನ ಬೆಡ್ ಮೇಲೆ ಮಲಗಿದೆ. ಅವನು ನಿಧಾನಕ್ಕೆ ನನ್ನ ಕಡೆ ನಿಧಾನವಾಗಿ ಸರಿಯುತ್ತ ಬಾಜು ಬಂದು ನನ್ನ ಮೇಲೆ ಕೈ ಹಾಕಿದ. ನಾನು ಅವನನ್ನು ತಬ್ಬಿಕೊಂಡು ಮಲಗಿದೆವು. ರಾತ್ರಿ 12 ಗಂಟೆಗೆ ನನ್ನನ್ನು ಎಬ್ಬಿಸಿದ. ಯಾಕ್ರಿ ಅಂದೆ. ಏನೇ ನೀನು ಸ್ವಲ್ಪ ಕರುಣೆ ಇಲ್ಲ ನಿನಗೆ, ನಾನು ನಿನ್ನ ಕೇಳಬಾರದು ಅಂತ ಆ ರೀತಿ ಹೇಳಿದೀನಿ, ಏನೇ ಕೂಡಲ್ಪ ಅಂದ. ನಾನು ಅದಕ್ಕೆ ನಿನ್ನ ಹೆಂಡತಿ ನೀನೇ ಕೇಳಬೇಕಾ ಅಂತ ಹೇಳಿದೆ. ಅವನು ತುಂಬಾ ಖುಷಿಯಿಂದ ನೀನು ನನ್ನ ಚಿನ್ನ ಅಂತ ಹೇಳಿ ಅಪ್ಪಿಕೊಂಡು ಮುಂದೆ ನಡೆದ ಆಟಗಳು. ಅಯ್ಯೋ, 3 ತಿಂಗಳ ಗ್ಯಾಪ್ನಲ್ಲಿ ಅವನದು ಮೊದಲಿನ ತರ ಬಾಳೆಹಣ್ಣು ಇದ್ದಿರಲಿಲ್ಲ. ತುಂಬಾ ಭಯಾನಕ ಆಗ್ತಿತ್ತು. ಒಂದು ಸಲ ನೋಡಿ ಶಾಕ್ ಆಯಿತು. ನನ್ನದು ತುಂಬಾ ಟೈಟ್ ಆಗಿತ್ತು. ಎಲ್ಲಿ ತುಂಬಾ ಹೆದರಿ ಬೇಡ ಅಂದೆ. ಅವನು ಕೇಳಲಿಲ್ಲ. ಸತಾಯಿಸಿ ರಾತ್ರಿ ಇಡೀ ತುಳು ಅನ್ನಿಸಿದೆ. ಒಂದು ಹೊಡೆತ ಜೋರಾಗಿ ಶಬ್ದ ಬರುತ್ತಿತ್ತು. ಕಬಡ್ಡಿ ಮ್ಯಾಚು ಆಡಿ ಮಲಗಿದೆವು. ಬೆಳ್ಳಗೆ ಎದ್ದು ಆಫೀಸ್ ರೆಡಿ ಇದೆ. ಅವನು ಬಂದು ಇವತ್ತು ಬೇಡ, ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಹೇಳಿ ಸ್ನಾನಕ್ಕೆ ಹೋದ. ಅಲ್ಲಿ 1 ತಾಸು ಕಬಡ್ಡಿ ಆಡಿದೆವು. ನಂತರ ಬೇರೆ ಊರಿಗೆ ಹೋಗಿ ಹೋಟೆಲ್ ಲಾಡ್ಜ್ ಮಾಡಿದ. ಯಾಕೆ ಅಂತ ಕೇಳಿದೆ. ಸುಮ್ಮನೆ ಬಾ ಅಂತ ಹೇಳಿದ. ನನಗೂ ಸಹ ತುಂಬಾ ಭಯವಾಯಿತು. ಮುಂದೆ ನಡೆದ ಹಬ್ಬ ಹರಿದು 12 ಮಾಡಿದ. ಮುಂದೆ ದಿನ ಅವನ ಕೈಯಲ್ಲಿ ಹಾಕಿಸಿಕೊಂಡು ಬೇಜಾರು ಆಯ್ತು. ಮುಂದೆ ನನಗೊಬ್ಬ ಗೆಳೆಯ ಪರಿಚಯ ಆದ. ಅವನು ನನ್ನ ಹಳೆಯ ಗೆಳೆಯ. ಆ ಕತೆ ನನ್ನ ಗಂಡನಿಗೆ ಹೇಳಿರಲಿಲ್ಲ. ಮುಂದೆ ನಡೆದ ಘಟನೆ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಭಾಗ 3ಕ್ಕಾಗಿ ಕಾಯುತ್ತಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ ಫಾಲೋ ಮಾಡಿ. ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇನೆ. ಅದರಲ್ಲಿ ಆ ರೀತಿ ಆಟಗಳ ವಿಡಿಯೋ ಇರುತ್ತವೆ.